ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಏನನ್ನು ಚರ್ಚೆ ಮಾಡ್ತೀವಿ, ಏನನ್ನು ಇಲ್ಲ ಎಲ್ಲ ಕರೆಕ್ಟಾಗಿ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ಎಂಡ್ವರೆಗೂ ನೋಡಿ, ಏನೇನು ಹೇಳ್ತೀನಿ ಅಂತ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್, ಅಂಚೆ ಇಲಾಖೆ GDSನಲ್ಲಿ ಮೆರಿಟ್ ಲಿಸ್ಟ್ ಯಾವಾಗ ನಿಮಗೆ ಬರ್ತದೆ, 100% ಯಾವಾಗ ಬರ್ತದೆ ಅಂತ ಹೇಳ್ತೀನಿ, ಕೊನೆವರೆಗೂ ನೋಡಿ. ಆಮೇಲೆ ಅಪ್ಲಿಕೇಶನ್ ಡೇಟಾ ಇವತ್ತು ಮತ್ತು ನಾಳೆ 17-18 ಕರೆಕ್ಷನ್ ಡೇಟ್ ಇರ್ತದೆ. ಇನ್ನು ಯಾರು ಅಪ್ಲಿಕೇಶನ್ ಹಾಕಿದಿರೋ, ಇನ್ನು ಯಾರು ಕರೆಕ್ಷನ್ ಮಾಡ್ಕೊಂಡಿಲ್ವೋ, ಅಕಸ್ಮಾತ್ ಏನಾದ್ರು ತಪ್ಪಾಗಿದೆ, ಆಧಾರ್ ಕಾರ್ಡು ನೇಮು ಅದು ಇದು ಏನಾದ್ರು ತಪ್ಪಾಗಿತ್ತಪ್ಪ ಅಂತಂದರೆ ಇವತ್ತೇ ಲಾಸ್ಟು, ನಿಮಗೆ ಮುಂದೆ ಟೈಮ್ ಸಿಗಲ್ಲ. ಓಕೆ, ಕಟ್ ಆಫ್ ಹೇಗೆ ರೆಡಿ ಮಾಡ್ತಾರೆ ಎಲ್ಲವನ್ನ ಹೇಳ್ತಾನೆ. ಎಲ್ಲ ಹೇಳ್ಬೇಕಂತಂದರೆ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲೂ ಕೂಡ ಮಿಸ್ ಮಾಡಬೇಡಿ. ಮಿಸ್ ಮಾಡಿದರೆ ನಿಮಗೆ ಮಿಸ್. ಯಾಕಂತಂದರೆ ವಿಡಿಯೋ ಫುಲ್ ಇಂಪ್ರೂವ್ಮೆಟಿವ್ ಇರ್ತದೆ, ಎಲ್ಲೂ ಕೂಡ ಟೈಮ್ ವೇಸ್ಟ್ ಇರೋಲ್ಲ. 1 ಸೆಕೆಂಡ್ ಮಿಸ್ ಮಾಡಿದ್ರು ನಿಮಗೆ ಏನೋ ಒಂದು ಮಿಸ್ ಆಗಿಬಿಡುತ್ತೆ, ಮತ್ತು ಅದನ್ನೇ ಕಮೆಂಟ್ ಮಾಡ್ತೀರಾ. ಓಕೆ ನೋಡಿ, ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಿ. ಕಟ್ ಆಫನ್ನು ಹೇಗೆ ರೆಡಿ ಮಾಡ್ತಾರೆ ಮತ್ತು ನಿಮ್ಗೆ ಯಾವಾಗ ಕರೀತಾರೆ ಅನ್ನೋದು ಹೇಳೋದಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಲೇಟೆಸ್ಟ್ ಇನ್ಫಾರ್ಮೇಷನ್, ಜಾಬ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನು ನಿಮಗೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡ್ಕೊಂಡು ಜಾಯ್ನಿಂಗ್ ಲೆಟ್ರ್ ಬರೋವರೆಗೂ ಎಲ್ಲ ಮಾಹಿತಿಯನ್ನು ಕರೆಕ್ಟಾಗಿ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡುವಂತಹ ಚಾನಲ್ ನಮ್ಮದಾಗಿರ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ ಅಷ್ಟೇ. ಲೈಕ್ ಪಕ್ಕದಲ್ಲಿ ಕೊಟ್ಟರೆ ಒಂದು ಹೈಪ್ ಬರ್ತದೆ, ನೀವಿನ್ನೂ ಚೆಕ್ ಮಾಡ್ಕೊಂಡಿಲ್ವ, ಹಾಗಿರೋ ಒಂದು ಲೈಕ್ ಕೊಡಿ. ಇವಾಗ ಲೈಕ್ ಕೊಟ್ಟರೆ ಪಕ್ಕದಲ್ಲಿ ಒಂದು ಹೈಪ್ ಬರ್ತಲ್ಲ, ಅದನ್ನ ಕ್ಲಿಕ್ ಮಾಡಿ. ಓಕೆ, ಒಂದು ಹೈಪ್ ಕೊಡಿ ಅಷ್ಟೇ. ಓಕೆ ನೋಡಿ, ಕಟ್ ಆಫ್ ಹೇಗೆ ರೆಡಿ ಮಾಡ್ತಾರೆ ಅಂತಂದರೆ, ಯಾರ್ದು ಜಾಸ್ತಿ ಪರ್ಸೆಂಟೇಜ್ ಆಗಿರ್ತದೋ, ಯಾರ್ದು 97, 98, 99, 100ವರೆಗೂ ಯಾರ್ದಾಗಿರ್ತದೋ ಅವ್ರದ್ದು 100% ಸೆಲೆಕ್ಷನ್ ಆಗ್ತದೆ. ಎಲ್ಲೇ ಹಾಕಲಿ ಅವರು 100% ಆಗ್ತದೆ. ಸೊ ಅದನ್ನು ಫಸ್ಟ್ ನೋಡ್ತಾರೆ ಅವರು, ಯಾರು 100 ಮಾಡಿದ್ದಾರೆ, ಯಾರು ಇಲ್ಲ. ಓಕೆ, ಯಾರು 97 ಮಾಡಿದ್ದಾರೆ, ಯಾರು 99 ಮಾಡಿದ್ದಾರೆ, ಆಮೇಲೆ 99 ಪಾಯಿಂಟ್ ಯಾರು ಮಾಡಿದ್ದಾರೆ, ಹೀಗೆ ಹಿಂದೆ ಬರ್ತಾ ಹೋಗ್ತಾರೆ. ಅಕಸ್ಮಾತ್ ಇಬ್ಬರು ಹುಡುಗರು 99 ಮಾಡಿದ್ದಾರೆ, ಬೇಡ ಇಬ್ಬರು 98 ಮಾಡಿದ್ದಾರೆ, ಇಬ್ಬರದು 98 ಇದ್ದರೆ ಯಾರ್ದು ಸಿಗ್ತದೆ ಜಾಬ್ ಅಂತಂದರೆ, ಸೊ ಯಾರಿಗೆ ಸಿಗ್ಬೇಕು, ಯಾರಿಗೆ ಜಾಬ್ ಸಿಗ್ತದೆ ಹಾಗಿದ್ರೆ ಇಬ್ಬರು ಕೂಡ ಸೇಮ್ ಪರ್ಸೆಂಟೇಜ್ ಮಾಡಿದ್ದಾರೆ. ಯಾರಿಗೆ ಅಂತ ಹೇಳ್ತೀನಿ ನೋಡಿ. ಸೊ ಯಾರ್ದು ರಿಸರ್ವೇಷನ್ ಇರ್ತದಲ್ಲ ಅವ್ರಿಗೆ ಸಿಗ್ತದೆ. ನಿಮ್ದು ಇವಾಗ ಕನ್ನಡ ಮೀಡಿಯಮ್ ಇತ್ತಾ, ಅವ್ರದ್ದು ಕನ್ನಡ ಮೀಡಿಯಮ್, ರೂರಲ್ ಇತ್ತಾ, ಅವ್ರದ್ದು ರೂರಲ್ ಇತ್ತು. ಸೊ ಇಬ್ಬರದು ಸೇಮ್ ಈಕ್ವಲ್ ಇರುವಾಗ ಏಜ್ ಮ್ಯಾಟರ್ ಆಗುತ್ತೆ. ಯಾರ್ದು ಏಜ್ ಜಾಸ್ತಿ ಇರ್ತದಲ್ಲ ಅವ್ರದ್ದು ಸೆಲೆಕ್ಷನ್ ಆಗ್ತದೆ. ಓಕೆ, ಇದು ನಿಮ್ಗೆ ಕಂಪ್ಲೀಟ್ ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ನಿಮಗೆ ಒಂದು ಐಡಿಯಾ ಸಿಕ್ತು ಅಂತ ಅನ್ಕೋತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಎಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ, ಯಾವ ಡಿಸ್ಟಿಕ್ಗೆ ಹಾಕಿದ್ದೀರಾ, ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸೋಕ್ಕೆ ಸಾಧ್ಯವಾಗಬೇಕು. ನಾನು ನೋಡ್ತೀನಿ, ಮತ್ತು ಆ ಪಾರ್ಟಿಗಳಿರ್ತಾರಲ್ಲ ಅವ್ರಿಗೂ ಗೊತ್ತಾಗಲಿ ಇವ್ರು ಎಲ್ಲೆಲ್ಲಿ ಹಾಕಿದ್ದಾರೆ, ಈ ಸತಿ ಎಲ್ಲೆಲ್ಲಿ ಕಮ್ಮಿ ನಿಲ್ಬೋದು, ಎಲ್ಲೆಲ್ಲಿ ಹೈಯೆಸ್ಟ್ ನಿಲ್ಬೋದು ಅಂತೇಳಿ ಗೊತ್ತಾಗಲಿ. ಇನ್ನೊಂದು ಟಾಪಿಕನ್ನು ಡಿಸ್ಕಸ್ ಮಾಡೋಣ. ಇದು GDS ಪರೀಕ್ಷೆ ಅನ್ನುವಂಥದ್ದು ಕರೋನಾ ಬ್ಯಾಚ್ ಅವ್ರ ಹುಡುಗರಿಗೆ ತುಂಬ ಇದು ಗಾಡ್ ಗಿಫ್ಟೆಡ್ ಜಾಬ್ ಅಂತ ಹೇಳ್ಬೋದು. ಓಕೆ, ಯಾಕಂದರೆ ತುಂಬ ಕೊರೋನಾ ಬ್ಯಾಚ್ದವರು ಓದಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ಎಲ್ಲರೂ ಒಬ್ಬರು ಓದಿರೋಂಗಿಲ್ಲ. ಸೊ ಅವರು ಕೂಡ ಪಾಸಾಗಿರ್ತಾರೆ, ಅವರು 99 ಮಾಡಿರ್ತಾರೆ. ಸೊ ಅವ್ರಿಗೂ ಜಾಬ್ ಸಿಗ್ತಾರೆ. ಹಾಗಾಗಿ ಅವ್ರದ್ದೇನೂ ತಪ್ಪಿಲ್ಲ. ಬಟ್ ಇಲ್ಲಿ ಕರೋನಾ ಬ್ಯಾಚ್ದವ್ರು ಎಲ್ಲರಿಗೂ ಪಾಸ್ ಮಾಡ್ಯಾರಲ್ಲ, ಅವ್ರ ತಪ್ಪು ಅಷ್ಟೇ. ಬಟ್ ಏನೇ ಇರಲಿ, ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ, ಎಲ್ಲರೂ ಕಷ್ಟಪಟ್ಟು ಓದಬೇಕೆ ಅಂತ ಬಂದಿರ್ತಾರೆ, ಕಷ್ಟಪಟ್ಟು ಓದಿರ್ತಾರೆ, ಪಾಸ್ ಆಗಬೇಕಂತ ಬಂದಿರ್ತಾರೆ. ಸೊ ಎಲ್ಲರೂ ಕೂಡ ಜಾಬ್ ಸಿಗಲಿ. ನೆಕ್ಸ್ಟ್ ಹೋಗೋಣ. ಈಗ ನನ್ನ ಮುಂದಿನ ಟಾಪಿಕ್ ಏನಪ್ಪ ಅಂತಂದರೆ, GDS ಪರೀಕ್ಷೆ ಮಾಡಬೇಕಾ ಅಥವಾ ಬೇಡವಾ? GDS ಪರೀಕ್ಷೆ ಇಟ್ಟರೆ ಚಲೋ ಆಗ್ತದ, ಇನ್ನು ಇಡ್ಲಿಕ್ಕೆ ಚಲೋ ಆಗ್ತದ, ಅದು ನಿಮಗೆ ಬಿಟ್ಟಿದ್ದು. ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಓಕೆ, ಯಾಕಂದರೆ ತುಂಬ ಜನ 10th ಮೇಲೆ ಕರೆಯುವಂತಹ ಅತ್ಯಂತ ಹೆಚ್ಚು ಜಾಬ್ ಅಂತಂದರೆ ಇದಾಗಿರ್ತದೆ. ಅತ್ಯಂತ ಹೆಚ್ಚು ಹೈ ಪೋಸ್ಟೆಡ್ ಜಾಬ್ ಅಂದರೆ ಜಾಸ್ತಿ ಜಾಬ್ ಹುದ್ದೆಗಳಿರ್ತವೆ. ಹಾಗಾಗಿ ಇದು 10th ಮೇಲೆ ಇರ್ತದೆ. ಇದಕ್ಕೆ ಪರೀಕ್ಷೆ ಇಟ್ಟರೆ ಉತ್ತಮನ ಅಥವಾ ಇಲ್ವಾ ಅದನ್ನು ನೀವು ಡಿಸ್ಕಸ್ ಮಾಡಿ ಕೆಳಗಡೆ, ನಂದೇನು ಅಭ್ಯಂತರ ಇಲ್ಲ. ಓಕೆ, ಹಾಗಿದ್ರೆ ಯಾವಾಗ ಬಿಡ್ತಾರೆ GDS ಪರೀಕ್ಷೆ ಇಲ್ಲ, ಬಟ್ GDS ಮೆರಿಟ್ ಲಿಸ್ಟನ್ನು ಯಾವಾಗ ಬಿಡ್ತಾರೆ? ಈ ಪೋಸ್ಟ್ ಆಫೀಸ್ ಇದು ಆಲ್ ಓವರ್ ಇಂಡಿಯಾದಲ್ಲೇ ನಡೀತಿರ್ತದೆ. ಹಾಗಿದ್ರೆ ನಿಮ್ಮ ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕಿದ್ರಲ್ಲ, ನಿಮ್ಮ ಕರ್ನಾಟಕದಲ್ಲಿ ಯಾವಾಗ ಬಿಡ್ಬೋದು? ಇದೊಂದು ಅಧಿಕೃತ ಮಾಹಿತಿ. ಬಟ್ ಇಂಥ ಡೇಟ್ಗೆ ಬಿಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಬಟ್ ಒಂದು ಅಂದಾಜಿನ ಪ್ರಕಾರ ಹಿಂಗೆ ಹೇಳ್ಕೊಂಡಿದ್ದಾರೆ. ಈ ಮಂತಲ್ಲಿ ಫೆಬ್ರವರಿ ಕೊನೆಯ ತಿಂಗಳು 28 ಆಗಿರಲಿ
27 ಆಗಿರಲಿ, ಒಟ್ಟು ಕೊನೆಯ ತಿಂಗಳಲ್ಲಿ ಕೊನೆಯ ವೀಕಲ್ಲಿ ಬಿಡ್ತೀವಿ ಅಂತ ಹೇಳ್ತಾರೆ. ಬಿಟ್ಟರೆ ಇವೆಲ್ಲೂ ವೆಬ್ಸೈಟ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಎಲ್ಲವನ್ನು ಕೆಳಗಡೆ ಹಾಕಿರ್ತೀನಿ. ಜಸ್ಟ್ ಜಾಯ್ನ್ ಆಗಿ ಬಿಟ್ಟ ತಕ್ಷಣ ನಿಮಗೆ ಅಪ್ಡೇಟ್ ಸಿಗ್ತದೆ. ಓಕೆ, ಮತ್ತು ನಾನು ಬಿಟ್ಟ ತಕ್ಷಣ ವಿಡಿಯೋನೂ ಮಾಡ್ತೀನಿ, ಡೋಂಟ್ ವರಿ. ಆ ವಿಡಿಯೋ ಸಿಗಬೇಕಂದ್ರೆ, ಅಪ್ಡೇಟ್ ಇರಬೇಕಂದ್ರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಲ್ಲಿವರೆಗೂ ಕೂಡ ಟೈಮನ್ನು ವೇಸ್ಟ್ ಮಾಡ್ಕೋಕೆ ಹೋಗಬೇಡಿ. JDS ಬಿಡ್ತಾರೆ, ಹಂಗೆ ಬಿಡ್ತಾರೆ, ಹಿಂಗೆ ಬಿಡ್ತಾರೆ ಅಂತ ತಿಳ್ಕೊಂಡು ಅದ್ರ ಮೇಲೆ ನಂಬ್ಕೊಂಡು ಟೈಮ್ನ ವೇಸ್ಟ್ ಮಾಡಿಕೊಂಡು ಕೂಡಕ್ಕೆ ಹೋಗಬೇಡಿ. ಅದ್ರ ಬದಲು NTPC ಇದೆ, RRB NTPC ಇದೆ, RRB ಗ್ರೂಪ್ ಡಿ ಇದೆ, SSC MTS ಇದೆ, ಆಮೇಲೆ SSC GD ಇದೆ. ತುಂಬ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಿದ್ದಾವೆ. ಈಗ SSBನೂ ಕರಿತಿದ್ದಾರೆ. SSB ಕರೆದ ತಕ್ಷಣ ನಿಮಗೆ ಹೇಳ್ತೀನಿ. ಆಮೇಲೆ CRPF ಕರೆಯೋರಿದ್ದಾರೆ, ಕರೆದ ತಕ್ಷಣ ಹೇಳ್ತೀನಿ. ಒಂದು ಶಾರ್ಟ್ ನೋಟಿಸ್ ಕೂಡ ಬಂದಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ. ಮಿಸ್ ಆಗಬಾರ್ದಂದ್ರೆ ಗೊತ್ತಿದೆ ನಿಮ್ಗೆ ಏನು ಮಾಡೋದು, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಹೋದ ಸತಿ ನಿಮ್ಮದು ಎಲ್ಲಿ ಕಟಾಪ್ ಕಮ್ಮಿ ನಿಂತಿತ್ತು ಹೇಳ್ಬಿಡ್ತೇನೆ. ಸೊ ಹೋದ ಸತಿ ನಿಮ್ಮದು ಕಟಾಪ್ ಎಲ್ಲಿ ಕಮ್ಮಿ ನಿಂತಿತ್ತಪ್ಪ ಅಂತಂದರೆ ಒಂದು 5 ಕಡೆ ಕಮ್ಮಿ ನಿಂತಿತ್ತು. 5 ಕಡೆ ಯಾವ್ಯಾವ ಅಂತಂದರೆ, ಫಸ್ಟ್ ಆಫ್ ಆಲ್ ಬೆಂಗಳೂರು ಈಸ್ಟ್, ಆಮೇಲೆ ದಾವಣಗೆರೆ, ಆಮೇಲೆ ಶಿವಮೊಗ್ಗ ಆದಮೇಲೆ ಧಾರವಾಡ, ಆಮೇಲೆ ಇನ್ನೊಂದು ಏನಂತಂದರೆ ಚಿತ್ರದುರ್ಗ, ಮತ್ತು ಇನ್ನೊಂದು ಸ್ವಲ್ಪ ಅಷ್ಟರಲ್ಲಿ ಕಮ್ಮಿ ಬಿತ್ತು, ನಂಜನಗೂಡು ಅಂತ ಬರ್ತದೆ. ಮೈಸೂರಿನಲ್ಲಿ ಯಾರು ಹಾಕಿರ್ತೀರೋ ಗೊತ್ತಿರ್ತದೆ ನಿಮಗೆ. ಆ ನಂಜನಗೂಡಲ್ಲಿ ಕೂಡ ಕಮ್ಮಿ ನಿಂತಿತ್ತು. ಸೊ ಈ ಸತಿ ಯಾರು ಶಿವಮೊಗ್ಗಕ್ಕೆ ಹಾಕಿದ್ದೀರಾ, ಈ ಸತಿ ಯಾರು ನಾನು ಹೇಳಿರುವಂತಹ 5 ವರ್ಷದ ಹಳೆಯ ವರ್ಷದ ಕಟಾಪಲ್ಲಿ ಯಾರು ಹಾಕಿದ್ದೀರಾ ಅವರು ಕಮೆಂಟ್ ಮಾಡೋಕ್ಕೆ ಸಾಧ್ಯವಾಗಬೇಕು. ನೀವು ಎಲ್ಲೆಲ್ಲಿ ಹಾಕಿದ್ದೀರಾ ಕಮೆಂಟ್ ಮಾಡಿ, ನಾನು ನೋಡ್ತೀನಿ. ಓಕೆ, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.